ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕಾಣೋ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 5ಗೆ ಸ್ವಾಗತ. ಇವತ್ತು ಸಹ ಭಾಳ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ನಿಕ್ಸ್ ಇದಾವೆ. ಆ ಟೆಕ್ನಿಕ್ಸ್ ಏನಂತ ನೋಡ್ಬಿಡೋಣ. ಇದರಲ್ಲಿ ಫಸ್ಟ್ ಟೆಕ್ ನ್ಯೂಸ್ ನಮಗೆ ಕ್ರಾಫ್ಟನ್ ಕಡೆಯಿಂದ ಕ್ರಾಫ್ಟನ್ ಅವ್ರು ಏನಂತ BGM ಲೈಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಸೊ ಏನಕ್ಕೆ ಈ BGM ಲೈಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ? ಜಸ್ಟ್ ಸಿಂಪಲ್ ರೀಸನ್. ಓಕೆ, ಸೊ ಮೀನ್ಸ್ ನಾವು ರೀಸೆಂಟ್ಲಿ ಆಗಿ ನೋಡ್ತಾ ಇದ್ದೀವಿ, ಮೊಬೈಲ್ ಪ್ರೈಸಸ್ ಹೆವಿ ಜಾಸ್ತಿ ಆಗ್ತದವೆ. ಲೈಕ್ ಮದರ್ ಬೋರ್ಡ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ರ್ಯಾಮ್ ಕಾಸ್ಟ್, ಸ್ಟೋರೇಜ್ ಕಾಸ್ಟು, ಮತ್ತು ಇನ್ನೂ ಭಾಳಷ್ಟು ಗ್ರಾಫಿಕ್ ಕಾರ್ಡ್ಸು ಕಾಸ್ಟ್ ಹೆವಿ ಜಾಸ್ತಿ ಆಗ್ತದೆ. ಸೊ ಅದಕ್ಕಾಗಿ ಏನಂತಂದರೆ ಇವ್ರು ಕಡಿಮೆ ಕಾನ್ಫಿಗರೇಷನ್ ಮೊಬೈಲಲ್ಲಿ ಸಹ ನಾವಂತ ಒಂದು ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಂತ ಈ BGM ಲೈಟ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಲೈಕ್ ನಮ್ಮ ಪ್ರೀವಿಯಸ್ ಏನಾದರೂ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ನಾವು ಈ ಥರ ಗೇಮಿಂಗ್ ಮೊಬೈಲ್ಸ್ನೇ ನಾವು ಪರ್ಚೇಸ್ ಮಾಡಿ ಗೇಮ್ ಮಾಡಬೇಕಂತ ಆ ಥರ ಎಲ್ಲ ಇರ್ತಿದ್ವು. ಬಟ್ ಇವಾಗ ಏನಂತಾರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಈ BGM ಲೈಟ್ನ ಯೂಸ್ ಮಾಡೋದ್ರಿಂದ ಕಡಿಮೆ ಕಾನ್ಫಿಗರೇಷನಲ್ಲೂ ನಾವು ಗೇಮ್ನ ಎಕ್ಸ್ಪೀರಿಯನ್ಸ್ ತಗೋಬೋದು. ಬಟ್ ಏನಂತಂದರೆ ನಾರ್ಮಲ್ ಅಪ್ಲಿಕೇಶನ್ ಪಬ್ಜಿಗೆ ಕಂಪೇರ್ ಮಾಡೋದ್ರಿಂದ ಈ BGM ಲೈಟ್ನ ಕಂಪೇರ್ ಮಾಡಿದ್ರೆ ಸೊ ಅಷ್ಟೊಂದು ಗೇಮ್ ಎಕ್ಸ್ಪೀರಿಯನ್ಸ್ ಬರೋಲ್ಲ. ಬಟ್ ಓಕೆ, ನಿಮ್ಮ ಕಡಿಮೆ ಕಾನ್ಫಿಗರೇಷನಲ್ಲಿ ಈ ಗೇಮ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಇದ್ರ ಪ್ರೀ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಏನಂತಂದರೆ ಈ ಮಂತ್ 25ಗೆ ಸ್ಟಾರ್ಟ್ ಆಗ್ತದೆ ಪ್ಲೇಸ್ಟೋರಲ್ಲಿ. ಓಕೆ, ನಿಮಗೆ ಬೇಕಂದರೆ ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಹಾಗೆ ಬಂದ್ಬಿಟ್ಟು ಏನಂತಂದರೆ ಈ ಗೇಮ್ ಬಂದ್ಬಿಟ್ಟು ನಾವು 2026 ಒಳಗಡೆ ಅಂತಂದರೆ ಈ ಗೇಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಇಂಡಿಯಾದಲ್ಲಿ ಬರೋದು. ಓಕೆ, ಸೊ ಇದಾಗಿತ್ತು ಕ್ರಾಫ್ಟನ್ ಕಡೆಯಿಂದ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಅನ್ನೋದು ನಮಗೆ ಗೂಗಲ್ ಕಡೆಯಿಂದ ಗೂಗಲ್ ಅವರು ಏನಂತಂದ್ರೆ ಒಂದು ಆಫ್ಲೈನ್ ಈವೆಂಟ್ನ ಅರೇಂಜ್ ಮಾಡಿದ್ದಾರೆ. ಓಕೆ, ಸೊ ಯಾವತ್ತು ಸೆಪ್ಟೆಂಬರ್ 15ರಂದು. ಓಕೆ, ಸೊ ಈ ಇವೆಂಟಲ್ಲಿ ಏನಂತಂದರೆ ಈ ಗೂಗಲ್ ಬುಕ್ ಈವೆಂಟ್ ಅಂತ. ಓಕೆ, ಈ ಈವೆಂಟಲ್ಲಿ ಏನಂತಂದರೆ ಅಲ್ಯೂಮಿನಿಯಂ OS ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಅಲ್ಯೂಮಿನಿಯಂ OS ಏನು? ಸೊ ಈ OS ಬಂದ್ಬಿಟ್ಟು ಡೆಡಿಕೇಟೆಡ್ ಪೀಸಸ್ಗೆ, ಲೈಕ್ ನಮಗೆ ಏನು ನೋಡ್ಬೋದು, ಇವಾಗ ರೀಸೆಂಟಾಗಿ ನಾವು ಕ್ರೋಮ್ ಬುಕ್ ಲ್ಯಾಪ್ಟಾಪ್ಸ್ ಆ ಥರ ಎಲ್ಲ ನೋಡ್ತಾ ಇದ್ವಿ. ಲೈಕ್ ಕ್ರೋಮ್ ಬುಕ್ನ ಡೆಡಿಕೇಟ್ಲಿ ಆ್ಯಂಡ್ರಾಯ್ಡ್ ಥರನೇ, ಬಟ್ ಏನಂತಂದರೆ ನಮಗೆ ಲ್ಯಾಪ್ಟಾಪಲ್ಲಿ ಅಥವಾ PCಸಲ್ಲಿ ಆ ಥರ ರೀತಿಯಲ್ಲಿ ನಾವು ನೋಡ್ಬೋದು. ಬಟ್ ಅದು ಕ್ರೋಮ್ ಬುಕ್ ರೀಪ್ಲೇಸ್ ಆಗಿ ಏನಂತಂದರೆ ಈ ಅಲ್ಯೂಮಿನಿಯಂ OSನ ಇವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ನಾವೇನಂತಂದ್ರೆ ಲೈಕ್ ಮೈಕ್ರೋಸಾಫ್ಟು ಅದರಲ್ಲಿ ಕೆಲವೊಂದು ಫೀಚರ್ಸ್ ಆಗಿರ್ಬೋದು, ಅದರಲ್ಲಿ ಸ್ಟೈಲ್ ಆಗಿರ್ಬೋದು, ಮತ್ತು ಹಾಗೆ ಬಂದ್ಬಿಟ್ಟು ಆ್ಯಂಡ್ರಾಯ್ಡಲ್ಲಿ ಕೆಲವೊಂದು ಫೀಚರ್ಸ್ ಆಗಿರ್ಬೋದು, ಟೋಟಲಿ ಮಿಕ್ಸಪ್ ಆಗಿ ಏನಂತಂದ್ರೆ ಈ ಅಲ್ಯೂಮಿನಿಯಂ OS ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದ್ಬಿಟ್ಟು ಏನಂತಂದರೆ ನಾವು ಅಪ್ಕಮಿಂಗ್ ಡೇಸಲ್ಲಿ ನಾವು ಡೆಲ್, HP ಮತ್ತು Acer, ಲೆನೋವೊ ಈ ಥರ ಲ್ಯಾಪ್ಟಾಪ್ಸಲ್ಲಿ ನಾವು ನೋಡ್ಬೋದು. ಸೊ ಇದು ಕಂಪ್ಲೀಟ್ಲಿ ನಮಗೆ ಲಾಂಚ್ ಬಂದ್ಬಿಟ್ಟು ಸೆಪ್ಟೆಂಬರ್ 15ರಂದು ಕಂಪ್ಲೀಟ್ಲಿ ಇದ್ರ ಬಗ್ಗೆ ಗೊತ್ತಾಗುತ್ತೆ, ಯಾಕಂದರೆ ಅವತ್ತು ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣ, ಇದ್ರ ಬಗ್ಗೆ ಇನ್ನೂ ಎಕ್ಸ್ಟ್ರಾ ನಾವು ತಿಳ್ಕೋಬೇಕು, ಇದು ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಹಾಗೆ ಬಂದ್ಬಿಟ್ಟು ಇದರಲ್ಲಿ ಏನಂತಾರೆ ಕೆಲವೊಂದು ಫೀಚರ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ತಾರೆ, ಲೈಕ್ ಜೆಮಿನೈ AI ಫೀಚರ್ಸ್ ಆಗಿರ್ಬೋದು, ಅಥವಾ ಹ್ಯಾಂಡ್ರೆಡ್ ಕೆಲವೊಂದು AI ಫೀಚರ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಮುಂದೆ ಏನಾಗುತ್ತೋ. ಓಕೆ, ಇದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ ಸೆಪ್ಟೆಂಬರ್ 15ರವರೆಗೆ ಕಾಯಲೇಬೇಕು. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ChatGPT ಕಡೆಯಿಂದ ChatGPT ಅವರು ಒಂದು ಟೂಲ್ನ ಇಂಟ್ರೊಡ್ಯೂಸ್ ಮಾಡಿದರೆ. ಆ ಟೂಲ್ ನೇಮ್ ಬಂದ್ಬಿಟ್ಟು ChatGPT Teen ಅಂತ. ಸೊ ಇದು ಡೆಡಿಕೇಟೆಡ್ಲಿ 13 ಏಜಿಂದ 17 ಏಜ್ ಇದ್ದಾರಲ್ಲ ಅವ್ರ ಒಳಗಡೆ ಇದು ಕನ್ಸಿಡರ್ ಆಗುತ್ತೆ. ಓಕೆ, ಸೊ ಇದು ಜಸ್ಟ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವೇನಾದರೂ ಮ್ಯಾಥಮೆಟಿಕಲ್ ಒಂದು ಪ್ರಾಬ್ಲಮ್ನ ಕೇಳಿದರೆ ಅದಕ್ಕೆ ಆನ್ಸರ್ ಆಗಿ ಏನು ಡೈರೆಕ್ಟಾಗಿ ಆನ್ಸರ್ ಕೊಡೋಲ್ಲ. ಇದು ಬಂದ್ಬಿಟ್ಟು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡುತ್ತೆ, ಈ ಥರ ಇದು ವ್ಯಾಲ್ಯೂ ಬಂತು ಅಂತ. ಸೊ ಇದು ಬಂದ್ಬಿಟ್ಟು ಇದು ಮೇನ್ ಪಾಯಿಂಟು. ಹಾಗೆ ಬಂದ್ಬಿಟ್ಟು ಇದರಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳಿದ್ರು, ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ನೆಕ್ಸ್ಟ್ ಹೇಳ್ಬೇಕಂದ್ರೆ ಇದು ಪೇರೆಂಟಲ್ ರಿಲೇಟೆಡ್ ಬಂದರೆ ಕೆಲವೊಂದು ಏನಂತ ನಾವು ಅಲರ್ಟ್ಸ್ನ ಸೆಟ್ ಮಾಡ್ಬೋದು, ಲೈಕ್ ಅಡಲ್ಟ್ ಕಂಟೆಂಟ್ ಶೋ ಮಾಡಬಾರ್ದಂತ. ಸೊ ಆ ರೀತಿಯಲ್ಲಿ ಕೆಲವೊಂದು ಅಲರ್ಟ್ಸ್ ಸೆಟ್ ಮಾಡ್ಬೋದು. ಮೀನ್ಸ್ ಇಫ್ ಇನ್ ಕೇಸ್ ನೀವೇನಾದರೂ ಟ್ರೈ ಮಾಡಿದ್ರೆ ಆ ಥರ ಕಂಟೆಂಟ್ಸು ಇದು ಕಂಪ್ಲೀಟ್ಲಿ ಅಲರ್ಟ್ ಕೊಡುತ್ತೆ. ಸೊ ನೀವೇನೋ ಪೇರೆಂಟ್ಸು ಸಹ ನೀವೇನಂತಂದರೆ ಪರ್ ಡೇಗೆ ಇಷ್ಟು ಟೈಮ್ ಲಿಮಿಟ್ ಅಂತಲೂ ಸೆಟ್ ಮಾಡ್ಬೋದು, ಇಷ್ಟು ಟೈಮ್ ಮೀನ್ಸ್ ಯೂಸ್ ಮಾಡ್ಬೋದು ಅಂತ. ಸೊ ಆ ರೀತಿ ನೀವೆಲ್ಲ ಟೈಮ್ ಸೆಟ್ ಮಾಡ್ಬೋದು. ಇಫ್ ಇನ್ ಕೇಸ್ ಅವರು ಇಲ್ಲಿಗಲ್ ಕಂಟೆಂಟ್ ಆ ಥರ ಏನಾದರೂ ಅನಥಿಕಲ್ ಕಂಟೆಂಟ್ ಏನಾದರೂ ಇವರು ವಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಅಲರ್ಟ್ ಎಲ್ಲ ಜನ್ರೇಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಏನಂತ ಇವರು ಜನ್ರೇಟ್ ಮಾಡಿದ್ದಾರೆ. ಓಕೆ, ಮೀನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಈ ಟೂಲ್ನ. ಸೊ ಇದು ಬಂದ್ಬಿಟ್ಟು ಬೆಟರ್ ಟೂಲ್, ಯಾರು ಸ್ಟಡಿಗೆ ಡೆಡಿಕೇಟ್ಲಿ ನಿಮ್ಮ ಮಕ್ಕಳು ಫೋಕಸ್ ಮಾಡೋಕ್ಕಂತ ಆ ಥರ ಇದ್ದರೆ ಸೊ ಈ ಥರ ಒಂದು ಟೂಲ್ನ ಇದು ಕನ್ಸಿಡರ್ ಮಾಡಿ ಯೂಸ್ ಮಾಡ್ಕೋಬೋದು. ಸೊ ಇದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ನೀವೇನಾದರೂ ಲಾಗಿನ್ ಆಗಬೇಕಾದ್ರೆ ಡೆಡಿಕೇಟ್ಲಿ ಚಿಲ್ಡ್ರನ್ಸ್ ಅವ್ರು ಏನು ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ತಾರೋ ಅದ್ರ ಬೇಸ್ ಮೇಲೆ ಇದು ವರ್ಕ್ ಆಗುತ್ತೆ. ಲೈಕ್ ನಿಮ್ಮ ಮಕ್ಕಳು ಹತ್ರ ಈ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದರೆ ಸೊ ಅವ್ರಿಗೆ ಈ ಥರ ಟೀನೇಜ್ ChatGPT Teen ಟೂಲ್ ರೀತಿಯಲ್ಲಿ ಕನ್ವರ್ಟ್ ಆಗಿದ್ದು ಸೈನ್ ಅಪ್ ಆಗುತ್ತೆ. ಸೊ ಏನಂತಂದರೆ ಇದು ನಮಗೆ ಈ ಆಗಸ್ಟ್ 18ರಂದು ವರ್ಲ್ಡ್ ವೈಡ್ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ನೋಡೋಣ ಇದು ಜನಗಳು ಯಾವ ರೀತಿಯಲ್ಲಿ ಕನ್ಸಿಡರ್ ಮಾಡಿ ಯೂಸ್ ಮಾಡ್ತಾರಂತ. ಸೊ ಇದು ಬಂದ್ಬಿಟ್ಟು ನಮಗೆ ಅಂದರೆ ChatGPT ಕಡೆಯಿಂದ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಅನ್ನೋದು ನಮಗೆ ಜಿಯೋದವರಿಂದ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ನೀವು ₹300 ಪೇ ಮಾಡೋದ್ರಿಂದ ಸೊ ನೀವು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅಂದರೆ ಈ ಜಿಯೋ ಪ್ಲಾನ್ಸ್ ಪ್ರೈಸಸ್ ಜಾಸ್ತಿ ಮೀನ್ಸ್ ಏನಲ್ಲ, ಪ್ಲಾನ್ಸ್ ಜಾಸ್ತಿ ಆಗೇ ಆಗುತ್ತೆ. ಬಿಕಾಸ್ ಅದಕ್ಕೆ ತಾನೇ ಇವರು ಪ್ರೈಮ್ ಸಬ್ಸ್ಕ್ರಿಪ್ಷನ್ ತಗೊಂಬಂದಿರೋದು. ಸೊ ಅದನ್ನು ನಾವೇಂತಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಪ್ರೈಸಸ್ ಜಾಸ್ತಿ ಆಗ್ತಾವಲ್ವ, ಆವಾಗ ಏನಂತಂದರೆ ನೀ ₹300 ಇವಾಗೇನು
ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರೆ ಅದನ್ನು ಪೇ ಮಾಡೋದ್ರಿಂದ ಆ ಪ್ಲಾನ್ಸ್ ಬಂದ್ಬಿಟ್ಟು ಸ್ಟ್ಯಾಟಿಕ್ ಆಗಿರ್ತವೆ. ಕೆಲವೊಂದು ಸೆಲೆಕ್ಟೆಡ್ ಪ್ಲಾನ್ಸ್ ಮಾತ್ರ, ನಾಟ್ ಓನ್ಲಿ ಎಲ್ಲ, ಸೊ ಜಸ್ಟ್ ಸೆಲೆಕ್ಟೆಡ್ ಪ್ಲಾನ್ಸ್ ಮಾತ್ರ ಸ್ಟ್ಯಾಟಿಕ್ ಆಗಿ ಹಂಗೆ ಇರ್ತವೆ. ನೆಕ್ಸ್ಟ್ ಟಿಲ್ ಸೆಪ್ಟೆಂಬರ್ 7th ಹಂಗೆ ಆಲ್ಟ್ ಆಗಿರ್ತವೆ ಪ್ಲಾನ್ಸ್. ಯಾವುದೇ ರೀತಿಯಲ್ಲಿ ನಿಮಗೆ ಪ್ರೈಸಸ್ ಜಾಸ್ತಿ ಆಗೋಲ್ಲ. ಯಾರು ಬೈ ಮಾಡಿರಲ್ಲ 300 ರೂಪೀಸ್ ಕೊಟ್ಟು ಸಬ್ಸ್ಕ್ರಿಪ್ಷನ್ನು, ಸೊ ಅವ್ರಿಗೆ ಏನಂತಂದರೆ ಪ್ರೈಸಸ್ ಜಾಸ್ತಿ ಆಗ್ತವೆ. ಬಟ್ ನಿಮ್ಮ ಪರ್ಟಿಕ್ಯುಲರ್ಲಿ ನಿಮ್ಮ ಮೊಬೈಲ್ ನಂಬರಿಗೆ ಮಾತ್ರ, ಓನ್ಲಿ ಇಂಡಿವಿಜುವಲ್ ಪರ್ಸನ್, ನಾಟ್ ಎಲ್ಲರಿಗೂ ಅಲ್ಲ. ಸೊ ಇಂಡಿವಿಜುವಲ್ ಪರ್ಸನ್ಗೆ ಏನಂತಾರೆ ನಿಮ್ಮ ಮೊಬೈಲ್ ನಂಬರ್ಗೆ ಮಾತ್ರ ಸ್ಟ್ಯಾಟಿಕ್ ಆಗಿಬಿಡ್ತಾವೆ ಪ್ಲಾನ್ಸ್. ಓಕೆ, ಸೊ ಅದು ಬಂದ್ಬಿಟ್ಟು ನಿಮಗೆ ಪರ್ಸ್ನಲ್, ನೀವೇನಾದರೂ ನಿಮ್ಮ ಮೊಬೈಲ್ಗೆ ನೀವೇನು ರೀಚಾರ್ಜ್ ಮಾಡ್ಕೊತೀರ ಅಂದರೆ ಆ ಟೈಮಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವರ್ಕ್ ಆಗೋಲ್ಲ. ಓಕೆ, ಸೊ ಈ ರೀತಿಯಲ್ಲಿ ಅಂತ ಈ ಸಬ್ಸ್ಕ್ರಿಪ್ಷನ್ ಪ್ಲಾನ್ ವರ್ಕ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಇದರಲ್ಲಿ 600 ರೂಪೀಸ್ ಕ್ಯಾಶ್ ಬ್ಯಾಕು ಬರುತ್ತೆ. ಇದರಲ್ಲಿ 300 ರೂಪೀಸ್ ಕ್ಯಾಶ್ ಬ್ಯಾಕ್ ವೋಚರ್ ಬಂದ್ಬಿಟ್ಟು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂದರೆ, ಸೊ ನೀವೇನೋ ಜಿಯೋ ಹೋಮ್ ಅಥವಾ ಜಿಯೋ PC ಪರ್ಚೇಸ್ ಮಾಡೋಕ್ಕಾದ್ರೆ ಆ ಟೈಮ್ನಲ್ಲಿ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಅಂದರೆ ಇನ್ನೊಂದು 300 ರೂಪೀಸ್ ಬಂದ್ಬಿಟ್ಟು ಏನಂತಂದರೆ, ಲೈಕ್ ನೀವೇನಾದರೂ ಸಿಮ್ನ ಯಾರಿಗೇನು ರೆಫರ್ ಮಾಡ್ತಿದ್ರೆ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಸರ್ಕಲಲ್ಲಿ, ಆ ಟೈಮಲ್ಲಿ ಈ ಕ್ಯಾಶ್ ಬ್ಯಾಕ್ ವರ್ಕ್ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಯಾವುದಕ್ಕೂ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಜಸ್ಟ್ ಅದು ಎಂಡ್ ಆಫ್ ದ ಡೇ 0 ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಕನ್ಸಿಡರ್ ಮಾಡ್ಬೋದು. ಇದು ಟೋಟಲಿ ಕೆಲವೊಂದು ಪ್ಲಾನ್ಸ್ಗೆ ಮಾತ್ರ ಸೆಲೆಕ್ಟೆಡ್, ಲೈಕ್ 3 months ಆಗಿರ್ಬೋದು, 1 month 299 ಇದರಲ್ಲಿ ಜಾಸ್ತಿ ಹೈಲೈಟ್ ಮಾಡ್ತಾಯಿದ್ದಾರೆ. ಸೊ ಓಕೆ, ಸೊ ಇವೆಲ್ಲ ಪ್ಲಾನ್ಸ್ ನಾವು ಎಲಿಜಿಬಲ್ ಆಗಿದ್ದಾವೆ. ಬಟ್ ಆ್ಯಡ್ ಆನ್ ಏನಿದೆ ಅಲ್ಲ, ಟಾಪಪ್ ಡಾಟಾ ಬೂಸ್ಟರ್ ಅವರಿಗೆಲ್ಲ ಇವೆಲ್ಲ ಅಪ್ಲಿಕೇಬಲ್ ಆಗಲ್ಲ. ಓನ್ಲಿ ಸಮ್ ಸೆಲೆಕ್ಟೆಡ್ ಪ್ಲಾನ್ಸ್ ಮಾತ್ರ, 3 months ಪ್ಲಾನ್ಸ್ ಅಥವಾ 1 year ಪ್ಲಾನ್ಸ್. ಸೊ ಈ ಥರ ಅಂತ ಇವೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಐ ಹೋಪ್ ಇದು ಬಂದು August 20 ಆದಮೇಲೆ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಇಫ್ ಇನ್ ಕೇಸ್ ನೀವೇನಾದರೂ ಪ್ಲಾನ್ ಮಾಡೋ ಕಾನ್ಸೆಪ್ಟ್ ಇದ್ದರೆ, ಮೀನ್ಸ್ ಪರ್ಚೇಸ್ ಮಾಡೋ ಕಾನ್ಸೆಪ್ಟ್ ಇದ್ದರೆ, ಸೊ ನೋಡಿ ಇದು ಬೆಟರ್ ಆಗ್ಬೋದು. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ, ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬರ್ ಏನಂತಂದರೆ ಕ್ರಿಯೇಟರ್ ಮಾನಿಟೈಸೇಷನಲ್ಲಿ ಕೆಲವೊಂದು ಚೇಂಜಸ್ ತಗೊಂಬರ್ತಿದ್ದಾರೆ ನೆಕ್ಸ್ಟ್ ಇಯರಲ್ಲಿ. ಇದು ಅಪ್ಲಿಕೇಬಲ್ ಬಂದ್ಬಿಟ್ಟು ಫೆಬ್ರವರಿ ಇಂದ, ನೆಕ್ಸ್ಟ್ 2027 ಫೆಬ್ರವರಿಯಿಂದ ಇದು ಅಪ್ಲಿಕೇಬಲ್. ಸೊ ಇದರಲ್ಲಿ ಏನು ಚೇಂಜಸ್ ಅಂತಂದರೆ, ಆ್ಯಸ್ ಆಫ್ ನಾವು ಇವಾಗ ಏನಂತ ನಾವೇನಾದರೂ ಮಾನಿಟೈಸೇಷನ್ ತಗೊಂಬರ್ಬೇಕಂದ್ರೆ ಯೂಟ್ಯೂಬಲ್ಲಿ 1K ಸಬ್ಸ್ಕ್ರೈಬರ್ಸ್ ಮೀನ್ಸ್ 1000 ಸಬ್ಸ್ಕ್ರೈಬರ್ಸ್, ಹಾಗೆ ಬಂದ್ಬಿಟ್ಟು 4000 ವಾಚ್ ಟೈಮ್ ಅವರ್ಸ್ ಆರ್ 10 million ವ್ಯೂಸ್ ಶಾರ್ಟ್ಸಲ್ಲಾದರೆ. ನೆಕ್ಸ್ಟ್ ಅಪ್ಕಮಿಂಗ್ ಇಯರಲ್ಲಿ ಏನಂತಂದರೆ ಫೆಬ್ರವರಿಯಿಂದ ನೀವು 1K ಸಬ್ಸ್ಕ್ರೈಬರ್ಸ್ ತಗೋಬೇಕು. ಹಾಗೆ ಬಂದ್ಬಿಟ್ಟು ಅಂತಂದರೆ 8000 ವಾಚ್ ಟೈಮ್ ಅವರ್ಸ್ ಬೇಕು, ಆರ್ ಶಾರ್ಟ್ಸಲ್ಲಿ 20 million ವ್ಯೂಸ್ ತಗೊಂಡ್ರೆ ಮಾತ್ರ ನೀವು ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗ್ತಾರೆ, ಇಲ್ಲೊಂದ್ರೆ ಆಗೋದಿಲ್ಲ. ಸೊ ಇದು ಟೋಟಲಿ ಬಂದ್ಬಿಟ್ಟು ಡಬಲ್ ಮಾಡಿಬಿಟ್ಟಿದ್ದಾರೆ ಯಾವ್ದಾದ್ರು ವಾಚ್ ಟೈಮ್ ಅವರ್ಸಲ್ಲಿ. ಓಕೆ, ಸೊ ನಮಗೆ ಸಬ್ಸ್ಕ್ರೈಬರ್ಸಲ್ಲಿ ಯಾವುದೇ ರೀತಿಯಲ್ಲಿ ಚೇಂಜಸ್ ಇಲ್ಲ, ಬಟ್ ವಾಚ್ ಟೈಮ್ ಅವರ್ಸಲ್ಲಿ ನಮಗೆ ಹೆವಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಟೋಟಲಿ ಡಬಲ್ ವ್ಯೂಸಲ್ಲಾದ್ರೂ. ಸೊ ನೀವೇನಾದರೂ ಈ ಯೂಟ್ಯೂಬ್ ಫೀಲ್ಡಲ್ಲಿ ನೀವೇನಾದರೂ ಕ್ರಿಯೇಟರ್ ಆಗಿ ಗ್ರೋ ಆಗಬೇಕಂದ್ರೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಂಬಿಡಿ, ನೀವೇನಾದರೂ ಸ್ಟಾರ್ಟಪ್ ಪರ್ಸನ್ ಆಗಿದ್ದರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗ್ತದೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ, ಆ್ಯಪಲ್ ಅವರು ಏನಂತಂದರೆ ಅಪ್ಕಮಿಂಗ್ ಡೇಸಲ್ಲಿ ಈ ಸ್ಕ್ರೀನ್ಲೆಸ್ ವಾಚಸ್ ಮೇಲೆ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಅಕಾರ್ಡಿಂಗ್ ಟು ಬ್ಲೂಮ್ಬರ್ಗ್ ಪ್ರಕಾರ. ಸೊ ಮೀನ್ಸ್ ಸ್ಕ್ರೀನ್ಲೆಸ್ ವಾಚಸ್ ಮೀನ್ಸ್ ನಮಗೆ ಕೆಲವೊಂದು ಸ್ಟ್ರಿಪ್ ಮಾತ್ರ ಇರುತ್ತೆ, ನಮಗೆ ಅದರ ರಿಲೇಟೆಡ್ ಯಾವುದೇ ರೀತಿಲಿ ಡಿಸ್ಪ್ಲೇ ಅಥವಾ ಸ್ಕ್ರೀನ್ ಯಾವುದೇ ರೀತಿಲಿ ಕಾಣೋದಿಲ್ಲ. ಹಾಗೆ ಬಂದ್ಬಿಟ್ಟು ಅಂದರೆ ವಾಚಸ್ದು ನಮಗೆ ಸ್ಕ್ರೀನ್ ಸ್ಟೈಲ್ ಇರುತ್ತಲ್ವ, ಆ ಸ್ಟೈಲ್ ಸಹ ಚೇಂಜ್ ಆಗುತ್ತೆ. ಲೈಕ್ ಸಿಲಿಂಡರ್ ಸ್ಟೈಲ್ ಆಗಿರ್ಬೋದು, ಮತ್ತು ರೌಂಡ್ ಶೇಪ್ ಆಗಿರ್ಬೋದು, ಆ ಥರ ಸ್ಟೈಲ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಪ್ಕಮಿಂಗ್ ಡೇಸಲ್ಲಿ. ಸೊ ನೋಡೋಣ. ಓಕೆ, ಸೊ ಇದು ಟೋಟಲಿ ಬಂದ್ಬಿಟ್ಟು ಲೋ ಕಾಸ್ಟಲ್ಲಿ ಒಂದು ಬೆಟರ್ ವಾಚಸ್ನ ಈ ಥರ ಎಲ್ಲ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ನೋಡೋಣ ಮುಂದಿನ ದಿನದಲ್ಲಿ ಇನ್ನೂ ಏನೇನು ಚೇಂಜಸ್ ತಗೊಂಬರ್ಬೋದು ಆ್ಯಪಲ್. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ, ಫ್ರಾನ್ಸ್ ಕಡೆಯಿಂದ. ಫ್ರಾನ್ಸಲ್ಲಿ ಏನಂತಾರೆ ಈ ಟೆಲಿ ಮಾರ್ಕೆಟಿಂಗ್ ಕಾಲ್ಸ್ನ ಟೋಟಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಎವ್ರಿ ಡೇ ಏನಂತಾರೆ ಲಾಟ್ ಆಫ್ ಟೆಲಿ ಮಾರ್ಕೆಟಿಂಗ್ ಕಾಲ್ಸ್ ಬರ್ತಾವೆ. ಲೈಕ್ ಕ್ರೆಡಿಟ್ ಕಾರ್ಡ್ಸ್ ಬೇಕಾಗುತ್ತಾ, ಆರ್ ನಿಮಗೇನಾದರೂ ಪರ್ಸನಲ್ ಲೋನ್ ಬೇಕಾ, ಆ ಥರ ಎಲ್ಲ ಕೆಲವೊಂದು ಏನಂತಂದರೆ ಭಾಳಷ್ಟು ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ ಅನ್ವಾಂಟೆಡ್ಲಿ. ಸೊ ಇದ್ರ ಮೇಲೆ ಏನಂತ ಫ್ರಾನ್ಸ್ ಗೌರ್ಮೆಂಟ್ ರೆಸ್ಪಾಂಡ್ ಮಾಡಿದ್ದು ಟೋಟಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೊ ಇಫ್ ಇನ್ ಕೇಸ್ ಯಾರೋ ಆ್ಯಸ್ ಎ ಕಸ್ಟಮರ್ ಹೋಗಿ ಅಪ್ರೋಚ್ ಮಾಡಬೇಕು ಬ್ಯಾಂಕ್ ಹೋಗಿ, ನನಗೆ ಈ ಥರ ಲೋನ್ ಬೇಕು ಅಥವಾ ಈ ಥರ ಕ್ರೆಡಿಟ್ ಕಾರ್ಡ್ ಬೇಕು ಅಂಥ ಟೈಮ್ನಲ್ಲಿ ಏನಂತಂದರೆ ಇವರು ಏನಂತಂದರೆ ಕಾಲ್ ಮಾಡಬೇಕಾಗಲಿ ಸುಮ್ಮನೆ ಈ ಥರ ಕಾಲ್ ಮಾಡಬೇಡದು ಅಂತ ಈ ರೀತಿ ಲೈಕ್ ಫ್ರಾನ್ಸ್ ಅವ್ರ ಗೌರ್ಮೆಂಟ್ ಎಲ್ಲ ರೆಸ್ಪಾಂಡ್ ಮಾಡಿದೆ. ಸೊ ಇವಾಗ ಏನಂತ ಅನ್ವಾಂಟೆಡ್ಲಿ ಕಾಲ್ಸ್ ಬರೋದು ಟೋಟಲಿ ಬಂದ್ ಮಾಡಿಬಿಟ್ಟಿದೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ, ಟ್ರೈ ಕಡೆಯಿಂದ ಟ್ರೈ ಅವರು ಏನಂತಂದರೆ ಒಂದು ಹೊಸ ನಂಬರ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ 1601 ಅಂತ. ಸೊ ಈ 1601ದಿಂದ ನೀವು ಯಾವುದೇ ರೀತಿಯಲ್ಲಿ ಒಂದು ಕಾಲ್ಸ್ ಬರಲಿ, ಆ ಕಾಲ್ಸ್ ರಿಲೇಟೆಡ್ ಟು ಯಾವುದು ಅಂತಂದರೆ ಕೊರಿಯರ್ ಅಥವಾ ಲಾಜಿಸ್ಟಿಕ್ ರಿಲೇಟೆಡ್. ಓಕೆ, ನಿಮ್ಗೆ ಏನಾದರೂ ಡೆಲಿವರಿ ಮಾಡೋಕ್ಕೆ ಬರ್ತಾರಲ್ಲ ಅಂಥ ಟೈಮ್ನಲ್ಲಿ ಈ ಥರ ಕಾಲ್ಸ್ ಎಲ್ಲ ಬರ್ತವೆ. ಸೊ ಆ ನಂಬರ್ ನೋಡಿ 1601 ನಂಬರಿಂದ ನೀವು ಯಾವುದೇ ಕಾಲ್ ಬರಲಿ ಅದು ಬಂದು ನಿಮಗೆ ಅಂದರೆ ಕೊರಿಯರ್ ರಿಲೇಟೆಡು ಯಾವುದೋ ಅಥವಾ ಯಾವುದೊಂದು ಡೆಲಿವರಿ ರಿಲೇಟೆಡ್ ಇದು ಬರ್ತಾಯಿದೆ ಕಾಲ್ಸ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಓಕೆ,
ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ಕ್ಲೌಡ್ ಎ ಕಡೆಯಿಂದ. ಓಕೆ, ಕ್ಲೌಡ್ ಎ ಬಗ್ಗೆ ನಮಗೆ ಸಪ್ರೇಟಾಗಿ ಹೇಳೋ ನೆಸೆಸಿಟಿ ಇಲ್ಲ. ಈ ಕ್ಲೌಡ್ ಎಲ್ಲಿ ಇನ್ವಿಸಿಬಲ್ ವಾಟರ್ ಮಾರ್ಕ್ನ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಓಕೆ, ಸೊ ಮೀನ್ಸ್ ಇದರಿಂದ ನಮಗೆ ಬೆನಿಫಿಟ್ ಏನಂತಂದರೆ ಎ ಜನರೇಟೆಡ್ ಟೆಕ್ಸ್ಟಲ್ಲಿ ಕೆಲವೊಂದು ಪ್ಯಾಟ್ರನ್ಸ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಇದು ಬಂದ್ಬಿಟ್ಟು ಯಾವುದೇ ರೀತಿಯಲ್ಲಿ ನಮಗೆ ವಿಸಿಬಲ್ ಆಗಲ್ಲ ವಾಟರ್ ಮಾರ್ಕ್ ರೀತಿಯಲ್ಲಿ. ಮೀನ್ಸ್ ಅದು ಜನರೇಟ್ ಮಾಡೋ ಟೆಕ್ಸ್ಟು ಶೈಲಿ ಆಗಿರ್ಬೋದು, ಇದು ಟೋಟಲಿ ಡಿಫ್ರೆಂಟ್, ರೈಟ್? ಮೀನ್ಸ್ ಒಬ್ಬ ಪರ್ಸನ್ನು ಒಂದು ಪ್ಯಾರಾಗ್ರಾಫ್ ಬರೆಯೋದ್ರಲ್ಲಿ ಒಂದು ಎ ಜನರೇಟೆಡ್ ಟೆಕ್ಸ್ಟು ಒಂದು ಪ್ಯಾರಾಗ್ರಾಫ್ ಬರೆಯೋದ್ರಲ್ಲಿ ಟೋಟಲ್ ಡಿಫ್ರೆಂಟ್ ಇರುತ್ತೆ. ಮೀನ್ಸ್ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಯಾವುದು ಎ ಜನರೇಟೆಡ್ ಯಾವುದಲ್ಲ ಅಂತ. ಸೊ ಅದು ಬೇಸ್ ಮೇಲೆ ಅಂತಂದು ಒಂದು ಪ್ಯಾಟ್ರನ್ ಶೈಲಿಯಲ್ಲಿ ಅಂತ ಒಂದು ಇನ್ವಿಸಿಬಲ್ ವಾಟರ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ. ಸೊ ಅದ್ರ ಬೇಸ್ ಮೇಲೆ ಏನಂತಂದರೆ ಇವಾಗ ಕ್ಲೌಡ್ ಎ ಜನರೇಟ್ ಮಾಡುತ್ತೆ. ಸೊ ಇದರಿಂದ ನಮ್ಗೆ ಬೆನಿಫಿಟ್ ಏನಂತಂದರೆ ಈಸಿಲಿ ಡಿಟೆಕ್ಟ್ ಮಾಡ್ಬೋದು ಇದು ಎ ಜನರೇಟೆಡ್ ಅಲ್ಲ ಅಂತ. ಸೊ ಈ ರೀತಿಯಲ್ಲಿ ಏನಂತ ಈ ಇನ್ವಿಸಿಬಲ್ ವಾಟರ್ ಮಾರ್ಕ್ ವರ್ಕ್ ಆಗುತ್ತೆ. ಸೊ ನಾಟ್ ಓನ್ಲಿ ಟೆಕ್ಸ್ಟ್ ಅಂತಲ್ಲ, ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇದು ಇಮೇಜ್ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಸೊ ನಮಗೆ ಈ ಥರ ವೀಡಿಯೋ ಆಗಿರ್ಬೋದು, ಈ ಥರ ಏನಂತಂದರೆ ಇನ್ವಿಸಿಬಲ್ ವಾಟರ್ ಮಾರ್ಕ್ ನಾವು ನೋಡ್ತೀವಿ. ಬಟ್ ನಮ್ಗೆ ಏನಂತ ಯಾವುದೇ ರೀತಿ ಆ ವಾಟರ್ ಮಾರ್ಕ್ ಕಾಣಲ್ಲ. ಬಟ್ ಅವರು ಎ ಟೂಲ್ ಯೂಸ್ ಮಾಡೋ ಪ್ಯಾಟ್ರನ್ ಇರುತ್ತಲ್ಲ, ಅದ್ರ ಬೇಸ್ ಮೇಲೆ ಏನಂತಂದರೆ ಇವರು ಇನ್ವಿಸಿಬಲ್ ವಾಟರ್ ಮಾರ್ಕ್ ಅಂತ ಕರೀತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ. ಬಟ್ ಏನಂತಂದರೆ ಇದ್ರ ಮೇಲೆ ChatGPT ಸಹ ವರ್ಕ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ನೋಡೋಣ ಇದ್ರ ಮೇಲೆ ಇನ್ನೂ ಏನು ಚೇಂಜಸ್ ತಗೊಂಬರ್ತಾರೆ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಕ್ಲೌಡ್ ಎ ಕಡೆಯಿಂದ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್ ವೀಡಿಯೋ. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಟೆಕ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.